ಹಾಯ್ ಮಾಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ರೆಸಿಪಿಗಳನ್ನಾಗಲಿ ಕಿಚನಲ್ಲಿ ವ್ಲಾಗ್ ಮಾಡೋದಾಗಲಿ ತೋರಿಸಿ. ಸೊ ಇವತ್ತು ಸ್ಪೆಷಲ್ ಇಂಥ ನಾನ್ ವೆಜ್ ಮಾಡ್ತಾಯಿದ್ದೆ. ಇವಾಗ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಏನಂದರೆ, ನಮ್ಮ ಮನೆಯಲ್ಲಿ ನಾನು ರಕ್ಷಿತು ಖುಷಿ ನಾನ್ ವೆಜ್ ತಿಂತೀವಿ, ಸೋಮ್ ನಾನ್ ವೆಜ್ ತಿನ್ನಲ್ಲ ಅಂತ. ಸೊ ಆದ್ದರಿಂದ 2 ಥರ ಡಿಶಸ್ ಮಾಡಲೇಬೇಕು. ಹೆಂಗೆ ಅಂತಂದರೆ, ನಮಗೆ ನಾನ್ ವೆಜ್ ಮಾಡ್ಕೊತಾಯಿದ್ರೆ ಸೋಮ್ಗೆ ಏನಾದ್ರು ಇನ್ನೊಂದು ಆಲ್ಟರ್ನೇಟ್ ಅಂತಂದರೆ, ಇವಾಗ ವೆಜ್ ಅಂತ ಬಂದಾಗ ಮಶ್ರೂಮು, ಯಾಕಂದರೆ ಸೇಮ್ ಮಸಾಲೆ ಇರುತ್ತಲ್ವ ಅದಕ್ಕೂ. ಅದರಿಂದ ಒಂದೇ ಮಸಾಲೆಯಲ್ಲೇ 2 ಡಿಶಸ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ನಾನು ಇವತ್ತು ಕವರೆಕಾಳು ಮತ್ತು ಕೈಮಾ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ನಾನು ನಾನ್ ವೆಜ್ ಮಾಡ್ತಾನೇ ಇಲ್ಲ. ತುಂಬ ಕಡಿಮೆನೇ ಆಗಿಬಿಟ್ಟಿದೆ ಇತ್ತೀಚೆಗೆ ನಾನ್ ವೆಜ್ ಮಾಡೋದು ನಮ್ಮ ಮನೆಯಲ್ಲಿ. ದೇವಸ್ಥಾನ ಪೂಜೆ ಅದು ಇದು ಆ ಥರ ಆಗಿಬಿಟ್ಟಿತ್ತು. ಸೊ ಅದರಿಂದ ಇವತ್ತು ಮಾಡ್ತಾಯಿದ್ದೀನಿ. ಸೇಮು ಇದಕ್ಕೇನು ಮಸಾಲೆ ರುಬ್ಬಿದ್ನೋ ಅದೇ ಮಸಾಲೆನೇ ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ, ಆಮೇಲೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲನೂ ಹಾಕಿ ಪೇಸ್ಟ್ ಮಾಡಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೂ ಸ್ವಲ್ಪ ಕವರೆಕಾಳು ಹಾಕ್ತೀನಿ, ಮಶ್ರೂಮು ಮತ್ತು ಕವರೆಕಾಳು. ಆ ಕಡೆಯೂ ಕೂಡ ಫಸ್ಟ್ ಕವರೆಕಾಳನ್ನ ಒಗ್ಗರಣೆ ಮಾಡಿಬಿಟ್ಟು, ಅಂದರೆ ಕೈಮಾ ಸಾಂಬಾರು ಮಾಡೋದಕ್ಕೆ ಕವರೆಕಾಳನ್ನ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೈಮಾಗೆ ಬಂದು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಕೈಮಾ ಅಂತಂದರೆ ಸುಮಾರು ಜನರಿಗೆ ಎಲ್ರಿಗೂ ಮಾಡೋದಕ್ಕೆ ಬರೋದಿಲ್ಲ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಿಂದ ಯಾರಿಗೂ ಕೈಮಾ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಮಮ್ಮಿ ಒಬ್ಬರೇ ಮಾಡ್ಕೊಡ್ತಾಯಿದ್ದು. ಕೈಮಾ ಅಂದರೆ ನಮ್ಮ ಅಮ್ಮನೇ ಮಾಡ್ತಾಯಿದ್ದು. ನಮ್ಮಮ್ಮ ಮಾಡಿದಾಗ ಎಲ್ಲರೂ ಸೇರೋರು, ಎಲ್ಲರೂ ಊಟ ಮಾಡ್ತಾಯಿದ್ದಿದ್ದು. ಅಮ್ಮನ ಬಿಟ್ಟರೆ ನಾನು ಕಲ್ತ್ಕೊಂಡಿದ್ದೆ ಅಷ್ಟೇನೆ. ಸೊ ಆದ್ದರಿಂದ ನಾನು ಫಸ್ಟಿಗೆ ಕೈಮಾ ಮಾಡುವಾಗ ಅದೇನಾಗ್ತಿತ್ತು ಅಂದರೆ, ಉಂಡೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಡೆದೋಗ್ಬಿಡ್ತಾಯಿತ್ತು, ಫುಲ್ಲೆಲ್ಲ ಕಲಸೋಗ್ಬಿಡ್ತಾಯಿತ್ತು. ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ಹಾಗೆ ಟೇಸ್ಟ್ ಕೂಡ ನನಗೆ ಎಸ್ಪೆಷಲಿ ಮಟನ್ನ ಕೈಮಾನ ಅಂತ ಬಂದಾಗ, ಅಂದರೆ ಮಾಮೂಲಿ ಹೇಳ್ಬೇಕಾದ್ರೆ ಮಾಮೂಲಿ ನಮಗೆ ಕೈಮಾ ಉಂಡೆನೇ ತುಂಬ ಇಷ್ಟ ಆಗೋದು. ಸೊ ಆದ್ದರಿಂದ ಅದಕ್ಕೆ ಬೇಕಾಗಿರೋ ಮಸಾಲೆಗಳನ್ನ ತೆಗೆದು ಸಪ್ರೇಟಾಗಿ ಇಟ್ಕೊಂಡು, ಇವಾಗ ಮತ್ತು ಇದಕ್ಕೂ ಮಸಾಲೆಗಳನ್ನೆಲ್ಲ ರುಬ್ಬಿ ನೋಡಿ, ಈ ಥರ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಒಂದು ರೌಂಡ್ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕೈಮಾನು ಕೂಡ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೀರಾ ತುಂಬಾ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಡ್ತು. ಅವಾಗ ಏನಾಗುತ್ತೆ, ಕೈಮಾ ಒಂಥರ ಹಿಟ್ಟು ಥರನೇ ಬಂದುಬಿಡುತ್ತೆ. ಅದಕ್ಕೆ ಒಂದು ಹದವಾಗಿ ಎಷ್ಟು ಬೇಕು ಅಷ್ಟನ್ನೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಕೆಲವರು ರುಬ್ತಾರೆ, ಕೆಲವರು ರುಬ್ಬಲ್ಲ. ಮತ್ತು ಕೈಮಾ ರೆಸಿಪಿ ಮಾಡುವುದು ಕೂಡ ಒಬ್ಬರೊಬ್ರು ಒಂದೊಂದು ಥರ ಶೈಲಿನಲ್ಲಿ ಮಾಡ್ತಾರೆ. ಕೆಲವರು ಫಸ್ಟು ಎಣ್ಣೆಯಲ್ಲಿ ಉಂಡೆ ಮಾಡಿಬಿಟ್ಟು ಫಸ್ಟು ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಮಸಾಲೆಗಳನ್ನೆಲ್ಲ ಹಾಕ್ತಾರೆ. ನಾವು ಹಂಗೆ ಮಾಡಲ್ಲ. ಫಸ್ಟ್ ಮಸಾಲೆ ಎಲ್ಲ ರುಬ್ಬಿ ಒಗ್ಗರಣೆ ಮಾಡ್ಬಿಟ್ಟು ಲಾಸ್ಟಿಗೆ ಸಾಂಬಾರೊಳಗೆ ಉಂಡೆನ ಬಿಡ್ತೀವಿ, ಆ ಥರ ಮಾಡ್ತೀವಿ. ಇನ್ನು ಇದನ್ನು ಸ್ವಲ್ಪ ನಾನು ವಡೆ ಥರನೂ ಕೂಡ ಮಾಡಿಕೊಟ್ಬಿಡ್ತೀನಿ, ಅಂದರೆ ಕಬಾಬ್ ಥರನೂ ಕೂಡ ಮಾಡಿ ಕೊಟ್ಬಿಡ್ತೀನಿ. ಇವಾಗ ನೋಡಿ, ಮತ್ತು ನನಗೆ ತುಂಬ ಇಷ್ಟ ಆಗೋದಂದರೆ ಒಂದು ಅರ್ಧ ಕೆಜಿ ಮಟನ್ನು, ಒಂದು ಅರ್ಧ ಕೆಜಿ ಕೈಮಾ, ಈ ಥರ ಮಿಕ್ಸ್ ಇದ್ದರೆ ಇಷ್ಟ ಆಗುತ್ತೆ. ಬರೀ ಕೈಮಾ ಏನು ಇಷ್ಟನೂ ಆಗೋದಿಲ್ಲ. ಆದರೆ ಸಾಂಬಾರು ಟೇಸ್ಟ್ ಬರಬೇಕು ಅಂದರೆ ಬರೀ ಕೈಮಾ ಸಾರಿಗಿನ ಅರ್ಧ ಕೆಜಿ ಮಟನ್, ಅರ್ಧ ಕೆಜಿ ಕೈಮಾ, ಆ ಥರ ಇದ್ದರೆ ಟೇಸ್ಟ್ ಸೂಪರಾಗಿರುತ್ತೆ. ಇವತ್ತು ಬರೀ ಕೈಮಾ ಮಾತ್ರ ತರಿಸಿದ್ದೆ, ಅದಕ್ಕೆ ಬರೀ ಕವರೆಕಾಳು ಕೈಮಾ ಹಾಕಬೇಕು ಅಂತಲೇ ಅಂದ್ಕೊಂಡು. ಕವರೆಕಾಳಿಗೆ ಅಲ್ಟಿಮೇಟಾಗಿರುತ್ತೆ ಕೈಮಾ ಸಾಂಬಾರು ಯಾವಾಗ್ಲೂ. ಇವಾಗ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೆ, ಒಂದೊಂದೇ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಡೆ ಥರ, ಅಂದರೆ ಕಬಾಬ್ ಒಡೆ ಥರ, ಮಟನ್ ಕೈಮಾ ಒಡೆ ಥರ ಹಾಕ್ಕೊಡೋಕ್ಕೆ ಅದೊಂದು ಸ್ವಲ್ಪ ತೆಗೆದಿಟ್ಟಿದ್ದೆ. ಖುಷಿಮಾಗಿ ಮತ್ತು ರಕ್ಷಿತ್ಗೆ ಅದೇ ಇಷ್ಟ ಅವರಿಬ್ರಿಗೂ. ಸುಮ್ಮನೆ ಕುತ್ಕೊಂಡು ಖುಷಿಮಾ ಒಂಥರ ಸ್ನ್ಯಾಕ್ಸ್ ಥರ ತಿನ್ಕೊಂಡ್ಬಿಡ್ತಾಳೆ. ಆದ್ದರಿಂದ ನಾನು ಸರಿ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇನ್ನು ಇಷ್ಟೇ. ಇದನ್ನು ಸಣ್ಣ ಫ್ಲೇಮ್ನೇ ಫುಲ್ಲು ಬೇಯಿಸ್ಬೇಕು. ಜೋರು ಫ್ಲೇಮ್ ಮಾಡಿಬಿಟ್ಟು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳಿದ್ದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ಆ್ಯಂಡ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನು ಈ ಕಡೆ ಮಶ್ರೂಮ್ ಗ್ರೇವಿನೂ ಕೂಡ ರೆಡಿ ಆಯಿತು. ಇವತ್ತು ಈ ಅಡುಗೆ ರೆಡಿ ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಕೀರ್ತಿಯವರ ಮಗಳು ಅಂದರೆ ರಿಧಿ ಬರ್ತ್ಡೇ ಇತ್ತು, ಆದ್ದರಿಂದ ಅಲ್ಲಿಗೆ ಹೊರಟಿದ್ದೀವಿ. ಖುಷಿಮಾ ಇವಾಗ ರೆಡಿ ಆಗಿದ್ದಾಳೆ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ, ತೋರಿಸು ಖುಷಿಮಾ, ತೋರಿಸಿ. ವಾ, ಇದು ಬಿಡಿರೋ, ಈಗ ತೋರಿಸಿ, ಈಗ ತೋರಿಸಿ, ತೋರಿಸು. ಇದು ಹಾಕೊಂಡು ಹೋಗ್ತಾಳಂತೆ ಇವಾಗ. ಕಾರ್ ಇಲ್ಲಿ
ಕಾಲಿಟ್ಕೊ, ಕೇಳಲ್ಲ ಅವಳು. ಓಕೆ, ಇವಾಗ ನಾನು ಸೋಮ್ ಮತ್ತೆ ಕುಶಿಮಾ 3 ಜನನು ಹೊರಡ್ತಾ ಇದ್ದೀವಿ ಬರ್ತಡೆಗೆ. ಆದರೆ ನಾವೇನೇನೋ ಕನ್ಫ್ಯೂಸ್ ಆಗಿದ್ವಿ, ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀವಿ. ಸೊ ಟೈಮ್ ಆಗ್ಬಿಟ್ಟಿದೆ, ಆಗ 12:20 12:20 ಆಗ್ತಾ ಬಂತು. ಸೊ ನಮಗೆ ನಿಯರೇ ಇರೋದು ಇಲ್ಲಿ ಆಯ್ತಾ. ಸೊ ಬನ್ನಿ ನೋಡುವ ಯಾವ ರೀತಿ ರೆಡಿ ಆಗಿದ್ವಿ ನಾನು, ನನ್ನ ಮಗಳು. ನಾವು 3 ಜನ ಆಲ್ಮೋಸ್ಟ್ ಸಿಮಿಲರ್ ಕಲರ್ ಇದೆ, 3 ಜನರು ಸ್ವಲ್ಪ ಕಲರ್ ಒಂದೇ ಥರ ಸೇಮ್ ಬಂದಿದೆ. ಸೊ ಅದು ಪ್ಲ್ಯಾನ್ ಇಲ್ಲ, ಆದ್ರೂ ಕೆಲವೊಂದು ಟೈಮ್ ನಾವು ಈ ಥರ ಚೆನ್ನಾಗಿ 3 ಜನ ಒಂದೇ ಥರ ಕಲರ್ ಸೆಟ್ ಆಗುತ್ತೆ. ಓಕೆ ಬನ್ನಿ ಹೊಡುವ, ಹೊಡ, ಲೆಟ್ಸ್ ಗೋ ಹಾಂ ನಡೀರಿ ಹೋಗೋಣ ಬನ್ನಿ. ಇದು ವೆನ್ಯೂ ಬಂದ್ಬಿಟ್ಟು ಒಂದು ರೆಸಾರ್ಟ್ ಥರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿದೆ ಇಲ್ಲಿ. ಏನು ಇದು ಹೆಸ್ರುಘಟ್ಟ ನಿಯರ್ ಬರುತ್ತೆ, ಈ ಬಾಲ್ಕೆರೆ ಹೆಸ್ರುಘಟ್ಟ ಅಂತೆಲ್ಲ ಬರುತ್ತೆ. ಸೊ ಆ ಸೈಡು ಇದು ಇರೋದು ತುಂಬ ಚೆನ್ನಾಗಿದೆ. ಬರ್ತಡೇ ಇಲ್ಲಿ ಇಟ್ಕೊಂಡಿದ್ರು, ಯಾಕಂದರೆ ಅವರು ಇವಾಗ ನಿಮ್ಮೆಲ್ರಿಗೂ ರೆಗ್ಯುಲರ್ ಗೊತ್ತಿರುತ್ತೆ, ಅವ್ರು ಆಸ್ಟ್ರೇಲಿಯಿಂದ ರೀಸೆಂಟಾಗಿ ಬಂದಿರೋದಲ್ವ. ಸೊ ಬಂದಿರೋದ್ರಿಂದ ಅವ್ರು ಇವಾಗ ರಿಧಿ ಬರ್ತಡೇನೆಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಿರಲಿಲ್ವಂತೆ. ಸೊ ಆದ್ದರಿಂದ ಈ ಸರಿ ಬಂದಿರೋ ಪ್ರಯುಕ್ತ ಇವ್ರು ಮುರಳಿ ಅಣ್ಣನೂ ಬಂದಿದ್ರು, ಅಂದರೆ ಕೀರ್ತಿಯವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ಆದ್ದರಿಂದ ಇವಾಗ ಎಲ್ಲ ಫ್ಯಾಮಿಲಿಯವ್ರನ್ನೆಲ್ಲ ಕರೆದು ಮಾಡಬೇಕು ಅಂದ್ಬಿಟ್ಟು ಗ್ರ್ಯಾಂಡಾಗೆ ಮಾಡಿದ್ದು. ಸೊ ಬರ್ತಿದ್ದಾಗೆ ಖುಷಿ ಬಗ್ಗೆ ಫುಲ್ ಖುಷಿ. ಮಿನಿಮೋಸ್ ನೋಡಿಬಿಟ್ಲಾ. ಇನ್ನು ಅಲ್ಲೆಲ್ಲ ಅವಳಿಗೆ ಸ್ವಿಂಗ್ ಅಂದರೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಸ್ವಿಂಗ್ ಅಂದರೆ. ಸೊ ಅವಳು ಅದೇ ಪ್ರಪಂಚ, ಸ್ವಿಂಗ್ ಒಂದಿದ್ರೆ ಸಾಕು ಅವಳಿಗೆ, ಇನ್ನೇನು ಆಟನೂ ಬೇಡ ಅವಳಿಗೆ, ಸ್ವಿಂಗಲ್ಲೇ ಆಟ ಆಡ್ತಾ ಇರ್ತಾಳೆ. ಇಲ್ಲಿ ನೋಡಿಬಿಟ್ಲ ಫುಲ್ ಖುಷಿ, ಅಲ್ಲಿ ಮಿನಿಮೋಸ್ ಹತ್ರ ಆಟ ಆಡಿದ್ಲು, ಒಂದಷ್ಟು ಫೋಟೋ ತೆಗೆಸ್ಕೊಂಡ್ಲು. ಮತ್ತು ಇಲ್ಲಿ ಬಂದು ಇಲ್ಲಿ ಜೋಕಾಲಿ ಆಡ್ತೀನಿ ಅಮ್ಮ, ಸ್ವಿಂಗ್ ಆಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ಇನ್ನೂ ಅಲ್ಲೆಲ್ಲ ತುಂಬ ಗೇಮ್ಸ್ಗಳ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು. ಅಲ್ಲಾಡ್ತೀನಮ್ಮ ಇಲ್ಲಾಡ್ತೀನಿ ಅಮ್ಮ ಅಂತ ಹೇಳೋಳು. ಮತ್ತೆ ಬಂದು ಸ್ವಿಂಗ್ ಹತ್ರ, ನಾನು ಹೇಳಿದ್ನಲ್ಲ ಅವಳಿಗೆ ಸ್ವಿಂಗ್ ಅಂದರೆ ತುಂಬ ಇಷ್ಟ ಅಂತ, ಮತ್ತೆ ಅಲ್ಲೇ ಬಂದು ಕೂತ್ಕೊಳ್ತಾ ಇದ್ಲು. ಖುಷಿಮಾ ಇಲ್ಲೇ ಕೂತಿದ್ದೀವಿ ಬಾ ಅಮ್ಮ ಒಳಗಡೆ ಹೋಗೋಣ ಅಂತ ಹೇಳ್ತಾಯಿದ್ದೆ. ಅಷ್ಟರಲ್ಲಿ ಬೊಬ್ಬರು ಬಂದುಬಿಟ್ಟ, ಬೊಬ್ಬರೂ ಬಂದು ರಿಧಿನೂ ಬಂದು ನೋಡಿದ ತಕ್ಷಣವೇ ಅವಳು ಫುಲ್ ಖುಷಿಯಾಗಿಬಿಟ್ಲು. ಸೊ ರಿಧಿನೂ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ರೆಡಿಯಾಗಿದ್ಲು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಡೆಕೋರೇಷನ್ ನೋಡೋದಾದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಕನಸು ಡೆಕೋರ್ ಅಂತ ಹೇಳಿ ಇಲ್ಲಿ ಬಂದು ಮಾತಾಡಿಸ್ತಾ ಇದ್ದಾರಲ್ಲ ಇವರೇನೆ, ಲಾವಣ್ಯ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಗೈಸ್. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಿದ್ದರೆ. ಕನಸು ಡೆಕೋರ್ಸ್ ಅಂತ ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡ್ಬೋದು. ಸೊ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನನಗೆ ಇಷ್ಟ ಆಯ್ತಲ್ಲ, ಸೊ ಆದ್ದರಿಂದ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆಯೇ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಈವೆಂಟ್ಸ್ಗಳು, ಗೃಹ ಪ್ರವೇಶ, ಸೀಮಂತ, ಈ ಥರ ಎಲ್ಲ ಪ್ರತಿಯೊಂದು ಫಂಕ್ಷನ್ಸ್ಗಳನ್ನೂ ಕೂಡ ಅವರು ಆರ್ಗನೈಸ್ ಮಾಡ್ತಾರೆ. ಇಷ್ಟ ಆಯ್ತಲ್ಲ, ಸೊ ಅದರಿಂದ ನಿಮಗೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಒಳಗಡೆ ಹೋಗೋಣ ಅಂದರೆ ಖುಷಿಮಾಗಿ ಒಳಗಡೆ ಹೋಗೋದಕ್ಕಿಂತ ಇಲ್ಲೇ ಎಲ್ಲ ಆಟ ಆಡಬೇಕು, ಮಕ್ಳುಗಳೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಆದ್ದರಿಂದ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು ನನಗೆ. ಕೀರ್ತಿ ಎಲ್ಲೂ ಕಾಣಿಸ್ತಾನೆ ಇರಲಿ, ಎಲ್ಲೋದ್ರೂ ಕೀರ್ತಿ ಕಾಣಿಸ್ತಾನೇ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಕೀರ್ತಿನೂ ಕೂಡ ಕಾಣಿಸಿದ್ರು. ಕೀರ್ತಿಯವರು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ಅವ್ರದ್ದು ಫ್ಯಾಮಿಲಿದೆಲ್ಲ ಫೋಟೋಗಳೆಲ್ಲ ನಡೀತಾಯಿತ್ತು, ಫೋಟೋ ಸೆಷನ್ ಎಲ್ಲ ತುಂಬ ನಡೀತಾಯಿತ್ತು. ಕೀರ್ತಿಯವ್ರಿಗೆ ಫೋಟೋ ಕ್ರೇಜ್ ತುಂಬ ಇದೆ, ಅವ್ರಿಗೆ ರೆಡಿ ಆಗೋದು, ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ತುಂಬಾ ಇಷ್ಟ. ಇನ್ನು ಹೋಗ್ತಿದ್ದಾಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದರು, ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಒಂದು ಸೂಪರಾಗಿರೋ ಒಂದು ಡ್ರಿಂಕ್ ಇತ್ತು, ಕುಡಿದ್ವಿ. ಖುಷಿಮಾಗಿ ಕುಡಿ ಅಂತ ಹೇಳಿದೆ, ಅವ್ಳಿಗೆ ಅದು ಇಂಟ್ರೆಸ್ಟ್ ಇಲ್ಲ, ಆಟ ಆಡೋದ್ರಲ್ಲೇ ಬ್ಯುಸಿ ಇದ್ಲು. ಇನ್ನು ಇವರೆಲ್ಲ ಕೀರ್ತಿಯವರ ಫ್ರೆಂಡ್ಸು ಅವರು ಕೂಡ ಬಂದು ಎಲ್ಲ ಕೀರ್ತಿಯವ್ರಿಗಿಂತ ಮುಂಚಿತವಾಗೇ ಬಂದು ನನಗೆಲ್ಲರೂ ಮಾತಾಡಿಸಿದ್ರು. ಟೋಟಲಿ ಇದೆಲ್ಲ ಜಾಸ್ತಿ ಅವ್ರ ಫ್ಯಾಮಿಲಿಯವರೇ ಇದ್ದಿದ್ದು, ಯಾಕೆಂದರೆ ಇಷ್ಟು ವರ್ಷ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಅವಾಗವಾಗ ಬರ್ತಾಯಿದ್ರು. ಆದರೂ ಈ ಥರ ಬರ್ತಡೇಗಳನ್ನೆಲ್ಲ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದು, ಮಕ್ಕಳದಿಂದ ಸೆಲೆಬ್ರೇಷನ್ ಮಾಡ್ತಿದ್ರಿಂದ ಇಲ್ಲಿ ಫ್ಯಾಮಿಲಿಯವ್ರ ಜೊತೆ ಮಾಡೋದನ್ನು ಮಿಸ್ ಮಾಡ್ಕೊತಾ ಇದ್ರಲ್ಲ, ಸೊ ಆದ್ದರಿಂದ ಇವಾಗ ಮಾಡ್ತಿದ್ರೆ. ಒಂದಷ್ಟು ಗೇಮ್ಸ್ ಕೂಡ ಆಡಿಸಿದ್ರು ಎಲ್ಲರ ಹತ್ರ. ಸ್ವಲ್ಪ ಕಡಿಮೆ, ವಾಯ್ಸ್ ಕಡಿಮೆ, ಜೋರಾಗಿರಲಿಲ್ಲ. 50% satisfied. Now try for 70%. Okay? Ready? 1, 2, 3. Hi everybody. ಆದ್ರೂ ಹಿಂದ್ಗಡೆ ಇರೋಲ್ಲ. 2, 3. Hi everybody. Very good. And audience, ನಿಮಗಿರೋದು ಇವತ್ತು ಒಂದೇ ಕೆಲಸ, ಚಪ್ಪಾಳೆ ಹೊಡಿರಿ. ನನಗೆ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಚಪ್ಪಾಳೆ ಹೊಡಿರಿ. ಬನ್ನಿ ಒಂದ್ಸತಿ ಜೋರಾಗಿ ಚಪ್ಪಾಳೆ. Please to clap your hands. Okay. So boys and girls, ಏನ್ ಸ್ಪೆಷಲ್ ಇವತ್ತು? ವಾಟ್ ಸ್ಪೆಷಲ್?
ಇವತ್ತು ರಿಧಿ ಬರ್ತ್ಡೇ. ಅಂಡ್ ಹೌ ಓಲ್ಡ್ ಇಸ್ ಶಿ ಟುಡೇ? 10th ಬರ್ತ್ಡೇ. ಎಲ್ಲ ರಿಧಿ ವಿಶ್ ಮಾಡಿದ್ದೀರಾ ನೀವು? Did all of you wish Riddhi on her 10th birthday? ಮಾಡಿದ್ದೀರಾ ಎಲ್ಲರೂ? ಮಿನಿಮಮ್ ನೀವು ಮಾಡಿದ್ದೀರಾ? Yes. Done. We do one thing. We will wish Riddhi in 2 different styles. ಎರಡು ಸ್ಟೈಲ್ ಅಲ್ಲಿ ವಿಶ್ ಮಾಡೋಣ. And you have to look at this camera. 1, 2, 3 ಅಂತ ಹೇಳ್ತೀನಿ. After the third count, ಎಲ್ಲರೂ 10 times clap ಮಾಡ್ತೀರಾ. You will clap your hands 10 times. Ready? After the yes. Very good. Wow, super. Ready now? After my third count, you start clapping. 1, 2, 3, start. 1, 2, 3, 4, 5, 6, 7, 8, 9, 10. ಹಾಗೆ ರಿಧಿ ಅವರು ಹೇಳಿದ್ರು ಇನ್ನೊಂದು ಚಪ್ಪಾಳೆ ಬೆಟರ್ ಲಕ್ ಫಾರ್ 11th ಬರ್ತ್ಡೇಗೆ. ಇನ್ನೊಂದು ಚಪ್ಪಾಳೆ ಬರಲಿ. ವೆರಿ ಗುಡ್. ಈಗ I count 1, 2, 3. Give a thumbs up symbol. Look at the camera. Happy birthday, Riddhi ಅಂತ ಜೋರಾಗಿ ಹೇಳ್ಬೇಕು. Ready? 1, 2, 3. ಯಾರ್ಯಾರು ಚಪ್ಪಾಳೆ ಹೊಡಿತಾ ಇದ್ದಾರೆ ಅವ್ರಿಗೆ ಮಾತ್ರ ಥ್ಯಾಂಕ್ ಯು ನನ್ನ ಕಡೆಯಿಂದ. ಯಾರು ಚಪ್ಪಾಳೆ ಹೊಡಿತಾ ಇಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ವೆರಿ ಗುಡ್. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್, ಗೇಮ್ ಶುರು ಮಾಡೋಣ. ವಿಲ್ ಸ್ಟಾರ್ಟ್ ದ ಗೇಮ್. ಪ್ಲೇ ದಿಸ್ ಗೇಮ್. ಓಕೆ ಥ್ಯಾಂಕ್ ಯು. ಅವರು ಫೋಟೋ ಹೇಳಿದ ಇಲ್ಲೇ ಹೇಳಿ ನಾನು ಹೇಳ್ತೀನಿ. ಸರ್ ರೆಡಿ ಇದ್ದೀರಾ? ಆಲ್ ಆಫ್ ಯು ಸಿ ಮೆಮೊರೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನೆನಪುಗಳು ಬಹಳ ಇಂಪಾರ್ಟೆಂಟ್. ಸೊ ಒಂದು ಬ್ಯೂಟಿಫುಲ್ ಮೆಮೊರಿನ ಕ್ಯಾಪ್ಚರ್ ಮಾಡೋಣ. 1, 2, 3 ಅಂತೀನಿ. ಗಿವ್ ಅ ಥಮ್ಸ್ ಅಪ್. ಸೇ ಹ್ಯಾಪಿ ಬರ್ತ್ಡೇ ರಿಧಿ ಆಸ್ ಲೌಡ್ ಆಸ್ ಪಾಸಿಬಲ್. ಜೋರಾಗಿ ಹೇಳಬೇಕು. ಸರ್ ರೆಡಿ? ಮ್ಯಾಮ್ ಆಲ್ ಆಫ್ ಯು ರೆಡಿ? 1, 2, 3. ಸರ್ ಶಾರ್ಟ್ ಹೋಗ್ಯಾರ ಇವ್ರು ಸದ್ಯ ನೋಡೋಣ. One more. Okay. Voice ಬರ್ತಾ ಇಲ್ಲ. ಜೋರಾಗಿ ಹೇಳಬೇಕು. You have to be loud enough. That is perfect. Very good. Come on, girls. ಖುಷಿ ಇಲ್ವಾ? ಇಲ್ಲಿ ಬಾ ಖುಷಿ. ಖುಷಿ ಇಲ್ವಾ? ಹಾಕಾತವು. Ready? 1, 2, 3. Happy birthday, Riddhi! Thank you! ಇನ್ನು ನೆಕ್ಸ್ಟ್ ನೋಡಿ ಮತ್ತೆ ಸೇಮ್ ಅದೇ ಥರ ಕುಶಿಮ ಬಂದು ಸ್ವಿಂಗಲ್ಲೇ ಕೂತ್ಕೊಂಡಿದ್ದಾಳೆ. ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಇಲ್ಲಿ ಕುಶಿಮ ಬಂದು ಮತ್ತೆ ಸ್ವಿಂಗಲ್ಲಿ ಕೂತಿದ್ಲು. ಇಲ್ಲಿ ಖುಷಿ ಮಾಡ್ಬೇಕಾದ್ರೆ ಇಲ್ಲ ಸೋಮ್ ಇರಬೇಕು, ನಾನು ಇರಬೇಕು. ಸೋಮ್ ನಾನು ಇಬ್ಬರು ಬಂದಿದ್ದು ಅಲ್ವಾ, ಸೊ ಆದ್ದರಿಂದ ಅವಳು ಕೂತ್ಕೊಳ್ಳೋದು ಅವಳಿಗೆ ಇಷ್ಟ ಎಲ್ಲಾಗುತ್ತೋ ಅಲ್ಲಿ ಒಂದು ಕಡೆ ಕೂತ್ಕೊಂಡ್ಬಿಡ್ತಾಳೆ. ಮತ್ತು ಅವಳು ಮತ್ತು ಅಲ್ಲಿ ಇಲ್ಲಿ ಓಡೋಗೋದು ಆ ಥರ ಎಲ್ಲ ಮಾಡಲ್ಲ. ಅವಳಿಗೆ ಎಲ್ಲಿ ಒಂದು ಜಾಗ ಇಷ್ಟ ಅಂತ ಅನ್ಸುತ್ತೋ ಆ ಜಾಗದಲ್ಲಿ ಅವಳು ಸೆಟಲ್ ಆಗಿಬಿಡ್ತಾಳೆ. ಮತ್ತು ಕೀರ್ತಿರ ಫುಲ್ ಎಂಟೈರ್ ಫ್ಯಾಮಿಲಿ ಕೂಡ ನಾನು ಅಷ್ಟಾಗಿ ನೋಡಿರಲಿಲ್ಲ, ಬರೀ ಯಾವಾಗಲೂ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇವನು ಬಬ್ರು ಅವ್ರ ಮಗನ ಬರ್ತಡೇಗೆ ಹೋಗಿದ್ದೆ ಲಾಸ್ಟ್ ಟೈಮ್, ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಕ್ಲಬ್ ಹೌಸಲ್ಲಿ ಮಾಡಿದರು. ಆವಾಗ ನನಗಿನ್ನೂ ಅಷ್ಟಾಗಿ ತುಂಬ ಪರಿಚಯ ಇರಲಿಲ್ಲ, ಆದ್ದರಿಂದ ನನಗೆ ಆ ಫ್ಯಾಮಿಲಿ ಯಾರು ಗೊತ್ತಿರಲಿಲ್ಲ. ಇವಾಗ ಎಲ್ಲರೂ ಅಲ್ಲಿ ಇದ್ರಲ್ಲ ಸ್ಟೇಜ್ ಮೇಲೆ, ಆದ್ದರಿಂದ ನಾನು ಹಾಗೆ ನೋಡ್ತಾ ಇದ್ದೆ. ಇನ್ನು ಖುಷಿಮಾದೇ ಒಂದು ಲೋಕ. ಆಮೇಲೆ ಬಬ್ರೂ ಅಷ್ಟೇ, ಬಬ್ರಿಗೂ ಅವನದೇ ಆದ ಒಂದು ಲೋಕ. ಈ ಮಕ್ಳುಗಳನ್ನ ಇಟ್ಕೊಂಡು ಫಂಕ್ಷನ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಕೆಲವೊಂದು ಮಕ್ಕಳು ಜೊತೆಯಲ್ಲೇ ಇರ್ತಾರೆ ಪೇರೆಂಟ್ಸ್ಗಳ ಜೊತೆ, ಕೆಲವೊಂದು ಮಕ್ಕಳು ಅವ್ರಿಗೆ ಎಲ್ಲೆಲ್ಲಿ ಆಟ ಆಡಬೇಕು ಅಂತ ಅನ್ಸುತ್ತೋ ಅಲ್ಲಲ್ಲಿ ಹೋಗಿ ಅವ್ರ ಪಾಡಿಗೆ ಅವ್ರು ಫ್ರೀಯಾಗಿ ಆಟ ಆಡ್ತಾ ಇರ್ತಾರೆ. ಆದರೆ ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬರು ಇರಬೇಕು ಅಷ್ಟೇನೇನೆ. ಇನ್ನು ಇದೊಂದು ಆಟ ಆಡಿರಲಿಲ್ಲ ಅವಳು, ಇದನ್ನು ಕೂಡ ಶುರು ಮಾಡಿಕೊಂಡ್ಳು. ನನಗೇನಾದರೂ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಹೇಳ್ಬಿಟ್ಟು ಅಷ್ಟೇನೇ ಇಲ್ಲ, ಕೇರ್ಫುಲ್ಲಾಗಿ ಆಡ್ತಾಯಿದ್ಲು. ಅದಂತೂ ಲಾಸ್ಟಿಗೆ ಹೋಗ್ತಾ ಎಲ್ಲ ಅದು ಏನಾಯಿತೋ ಬ್ಲೋ ಎಲ್ಲ, ಅದಕ್ಕೆ ಬ್ಲೋ ಎಲ್ಲ ಕಮ್ಮಿ ಆಗೋಗ್ಬಿಡ್ತು, ಎಲ್ಲ ಟುಸ್ಸಾಗಿ ಹೋಗ್ಬಿಟ್ಟಿತ್ತು. ಆ ಲೆವೆಲಿಗೆ ಮಕ್ಕಳು ಕುಣಿದಾಡಿದ್ರು ಚೆನ್ನಾಗಿ. ಅದೇ ನೈಟ್ ಟೈಮಲ್ಲಿ ಮಾಡೋಣ, ಇವಾಗ ಬರ್ತ್ಡೇ ಫಂಕ್ಷನ್ನ ನೈಟ್ ಟೈಮು ಮಾಡ್ತಾರಲ್ಲ, ಆ ಟೈಮ್ ಮಾಡಿದ್ರೆ ಮಕ್ಳುಗಳೆಲ್ಲ ಈ ಥರ ಆಟ ಆಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಡೇ ಟೈಮಲ್ಲಿ ಇಟ್ಕೊಂಡಿರೋದು. ಸೊ ಒಂಥರ ಚೆನ್ನಾಗಿತ್ತು. ಅಂದರೆ ಬರ್ತ್ಡೇ ಅಂತಂದರೆ ನಮಗೆಲ್ಲ ಗೊತ್ತರ ನೈಟ್ ಟೈಮ್ ಬರ್ತ್ಡೇ ಅಂತ ಹೇಳ್ಬಿಟ್ಟು, ಇದು ಡೇ ಟೈಮಲ್ಲಿ ಇಟ್ಟಿರೋದ್ರಿಂದ ಒಂಥರ ಚೆನ್ನಾಗಿತ್ತು. ಮತ್ತು ಇವಾಗ ರಿಧಿಗೆ ಬಂದು 10 ವರ್ಷ ಕರೆಕ್ಟಾಗಿ. ಸೇಮ್ ನಮ್ಮ ಗಾನು ಮತ್ತು ಯಾರು ರಿಧಿ ಸೇಮ್ ಏಜು, ಅಂದರೆ ಒಂದು 4-5 ತಿಂಗಳು
ಒಂದು 3-4 ತಿಂಗಳು ಆ ಥರ ರಿದಿ ದೊಡ್ಡವಳು ಅಷ್ಟೇನೆ. ಇನ್ನೂ ಅಡುಗೆ ಬಂದು ಎಲ್ಲ ಕೇಟ್ರಿಂಗ್ ಹೇಳ್ಬಿಟ್ಟಿದ್ರು ಕೀರ್ತಿ. ಸೊ ಯಾವುದೋ ಅಂದರೆ ದೇಸಿ ಮಸಾಲ ಅಂತ ಬರುತ್ತಲ್ಲ, ಸೊ ಅಲ್ಲಿ ತುಂಬ ವೆರೈಟೀಸ್ ಇತ್ತಪ್ಪ. ನಾನು ಅದೇ ಹೇಳ್ತಿದ್ದೆ, ಕೀರ್ತಿ ತುಂಬ ವೆರೈಟೀಸ್ ಆಗಿಬಿಡ್ತಪ್ಪ, ತುಂಬ ವೆರೈಟಿ ಆದ್ರೂ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಥರ ಅನಿಸ್ಬಿಡುತ್ತೆ ಅಂತ ಹೇಳಿದೆ. ಆದರೆ ಎಲ್ಲ ಚೆನ್ನಾಗಿತ್ತು. ಅದೇ ಹೇಳ್ದಂಗೆ ತುಂಬ ವೆರೈಟಿ ಆಗಿಬಿಟ್ರು ಹೇಳ್ದಂಗೆ ಹಿಂಗಾಗತ್ತೆ. ಆದರೆ ಎಲ್ಲ ಚೆನ್ನಾಗಿತ್ತು. ಸಿಂಪಲಾಗಿ ಒಂದಷ್ಟು ಲಿಮಿಟಾಗಿ ಎಲ್ಲ ತಿಂದ್ವಿ. ಆದರೆ ಕುಶಿಮಾ ಮಾತ್ರ ಇನ್ನೂ ಆಟ ಆಡೋದ್ರಲ್ಲೇ ಇದ್ಲು. ಅವಳು ಸ್ವಲ್ಪ ತಿನ್ನೋದು ಸ್ವಲ್ಪ ಹೊರಗಡೆ ಎಲ್ಲ ಬಂದಾಗ ಅವಳಿಗೆ ತಿನ್ಸೋದು ಕಷ್ಟ. ಕಬಾಬು ಅದು ಇದು ಆ ಥರ ಎಲ್ಲ ಫ್ರೆಂಚ್ ಫ್ರೈಸ್ ಆ ಥರ ಎಲ್ಲ ತಿಂದ್ಬಿಡ್ತಾರೆ. ಆ ಥರ ಊಟ ಮಾಡಿಸೋದು ತುಂಬ ಕಷ್ಟ. ಅವಳು ಏನು ತಿಂತಾಳೋ ಫ್ರೀಯಾಗಿ ಆರಾಮಾಗಿ ತಿನ್ಕೊಳ್ಳಿ ಬಿಡು ಅಂತ ಹೇಳ್ಕೊಂಡು ಇದು ಮಾಡಿದೆ. ಇನ್ನೆಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಅವ್ರವ್ರಿಗೆ ಬೇಕಾಗಿರೋ ಅಂಥದ್ದು ಇಷ್ಟವಾಗಿರೋ ಅಂಥದ್ದನ್ನ ಹಾಕಿಸ್ಕೊಂಡು ಆರಾಮಾಗಿ ತಿಂತಾಯಿದ್ರು. ಇನ್ನು ಇಲ್ಲಿ ಲಾವಣ್ಯ ಅಂತ ಹೇಳಿದ್ರೆ ಅವ್ರು ಬಂದು ಮಾತಾಡ್ತಾಯಿದ್ರು. ಅವ್ರ ಮಗಳು ಕ್ಯೂಟಾಗಿದ್ಲು. ಸೊ ಅವರು ಕೂಡ ಬಂದು ಮಾತಾಡ್ತಾಯಿದ್ರು. ಲಾವಣ್ಯ ಇದೇ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು. ಕೀರ್ತಿಯವರು ಆಲ್ಮೋಸ್ಟ್ ಅವ್ರ ಮನೆ ಫಂಕ್ಷನ್ಸ್ಗೆಲ್ಲ ಲಾವಣ್ಯಗೆ ಹೇಳ್ತಾರೆ. ಯಾವುದೇ ಡೆಕೋರೇಷನ್ ಮಾಡಬೇಕಾದ್ರೂ ಈವೆಂಟ್ಸ್ ಮಾಡಬೇಕಾದ್ರೂ ಕೂಡ ಲಾವಣ್ಯಗೆ ಹೇಳ್ತಾರೆ. ಇನ್ನು ಆಲ್ಮೋಸ್ಟ್ ಇನ್ನೇನು ಎಂಡ್ ಮೂಮೆಂಟು. ನಾವಿನ್ನೂ ಫೋಟೋ ತೆಗೆಸ್ಕೊಳ್ಳಿಲ್ಲ, ಯಾಕಂತಂದರೆ ಹೊಟ್ಟೆ ತುಂಬ ಹಸ್ವಾಗ್ತಾಯಿತ್ತು. ಅವ್ರ ಫ್ಯಾಮಿಲಿ ತುಂಬ ಜನ ಇದ್ದರು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ತುಂಬ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಯ್ಯೋ ನಾನು ಆಮೇಲೆ ಬಂದು ಫೋಟೋ ತೆಗೆಸ್ಕೊಳ್ಳೋಣ, ಫಸ್ಟ್ ಊಟ ಖುಷಿಗೆ ಊಟ ಮಾಡಿಸೋಣ, ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ 2 ಗಂಟೆ 2 ಕಾಲ ಆಗಿಬಿಟ್ಟಿತ್ತು. ಆದ್ದರಿಂದ ಸೊ ಇವಾಗ ಊಟ ಮಾಡ್ಕೊಂಡ್ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಕಾಲಾಗಿತ್ತು. ಆಮೇಲೆ ನಾನು ಇವರು ಕೀರ್ತಿ ರಿದಿಯವರೆಲ್ಲ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಇನ್ನು ಮತ್ತು ಮಕ್ಕಳಿಗೆ ಈ ಆರ್ಟ್ ಟೈಪು ಈ ಕೈ ಮೇಲೆ ಪಿಕ್ಚರ್ ಬಿಡಿಸೋದೆಲ್ಲ ಇರುತ್ತಲ್ಲ, ಸೊ ಅದು ಇತ್ತು. ಸೊ ಅದು ಆಗ ಮುಂಚೆ ನಾನು ರಿದಿ ಫೋಟೋ ತೊಗೊಂಡಿರಲಿಲ್ಲ, ನಾನು ಕೀರ್ತಿ ಫೋಟೋ ತೊಗೊಂಡಿರಲಿಲ್ಲ. ಆ ಸ್ವಿಂಗ್ ಮೇಲೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇಲ್ಲೊಂದು ಸರಿ ಬಂದುಬಿಟ್ಟು ಇಲ್ಲೂ ಫೋಟೋ ತೊಗೊಂಡ್ವಿ ನಾವು. ವೀಡಿಯೋ ಆಗಲಿ ಒಂದು ಶಾರ್ಟ್ಸು ನಾನು ಕೀರ್ತಿಯವ್ರಿಗೆ ಫೋಟೋ ಮತ್ತು ಈ ಶಾರ್ಟ್ಸ್ ಮಾಡೋದು ಅದೆಲ್ಲ ರೀಲ್ಸ್ ಮಾಡೋದು ಅದೆಲ್ಲ ತುಂಬ ಕ್ರೇಜ್ ಅಂತ ಹೇಳಿ ಅದಕ್ಕೆ ಒಂದಷ್ಟು ತೊಗೊಂಡ್ವಿ. ಕುಶಿಮಾ ಜೊತೆನೂ ಅಷ್ಟೇ ಒಂದು ರೀಲ್ಸ್ಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಚೆಂದ ಇತ್ತು. ಒಂಥರ ತುಂಬ ದಿನಗಳಾದಮೇಲೆ ಒಂಥರ ಹೊಸ ಥರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ಈ ಪ್ಲೇಸ್ ಇದೆಯಲ್ಲ ಅದು ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅನಿಸಿತ್ತು. ಪೀಸ್ಫುಲ್ಲಾಗಿತ್ತು. ಫಸ್ಟ್ ಆಫ್ ಆಲ್ ನಮಗೇನಂದರೆ ಗ್ರೀನ್ರಿ ಅಂದರೆ ನನಗೆ ಎಸ್ಪೆಷಲ್ ತುಂಬಾ ಇಷ್ಟನಾ. ಇಲ್ಲೆಲ್ಲ ಫುಲ್ಲು ಗ್ರೀನ್ರಿನೇ ಕಾಣಿಸ್ತಾ ಇದ್ದಿದ್ದಕ್ಕೆ ಸಿಕ್ಕಾಬಟ್ಟೆ ಮೈಂಡು ಆಫ್ಟರ್ ಲಾಂಗ್ ಟೈಮ್ ಒಂಥರ ಫ್ರೆಶ್ ಆಯ್ತು, ಮೈಂಡು ಫ್ರೆಶ್ ಅಂತ ಅನ್ನಿಸ್ತು ನನಗೆ. ಇನ್ನು ಕುಶಿಮಾಗೆ ಇಲ್ಲಿ ಇವಾಗ ಲಾಸ್ಟ್ ಮೂಮೆಂಟ್ ಇನ್ನೇನು ಆವಾಗ ಅವ್ರಿಗೆ ಕೈಗೆ ಪಿಕ್ಚರು ಬಿಡಿಸ್ತಾ ಇದ್ದಾರೆ. ಏನದು ಬಟರ್ಫ್ಲೈ ಬಟರ್ಫ್ಲೈ ಒಬ್ರು ಹಾರ್ಟ್ ಹಾಕಿಸ್ಕೊಂಡಿದ್ದಾನೆ. ಯಾರ್ದು ಅದು ಹಾರ್ಟ್ ಅಂದ್ರೆ ಖುಷಿದಂತೆ. ಯಾರ್ದಮ್ಮ ಅದು ಹಾರ್ಟ್ ಬಬ್ಬು? ಏ ಬಬ್ರು ಯಾರ್ದು ಅದು ಹಾರ್ಟ್? ಇಲ್ಲ ಒಂದ್ಸರಿ ಮಾತ್ರ ಇಲ್ಲಿ ವಾವ್ ಕುಶಿಮಾ ಬಟರ್ಫ್ಲೈ ಹಾಕಿಸ್ಕೊತಾ ಇದ್ದಾಳೆ ಗೈಸ್. ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? Wow, butterfly Kushi. Very nice. Wow. ಈಗ ಒಂದೇ ಅರಕೆ. ವಾವ್ ಬಟರ್ಫ್ಲೈ ಬಟರ್ ತೋರ್ಸು ಕೈ ತೋರ್ಸು ಕೈ ತೋರ್ಸು ಕೈ ತೋರ್ಸು ಬಟರ್ಫ್ಲೈ ಬಟರ್ಫ್ಲೈ. ಓಕೆ. ಇಬ್ರು ತಪ್ಕೊಳ್ರಿ ಹಗ್ ಮಾಡ್ರಿ ಇಬ್ರು ಇಟ್ಕೊಳ್ರಿ. ಹ್ಯಾಪಿ ಬರ್ಡೇ. ವಾವ್ ಹ್ಯಾಪಿ ಬರ್ಡೇ. बटरफ्लाई 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 इसको
ಏನೋ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಕೀರ್ತಿ ಹೊರಡ್ತೀನಿ. ನಾನು ಯಾಕಂದರೆ ಶಾಪ್ ಹತ್ರ ಸ್ಟಾಫ್ ಮಾತ್ರ ಬಿಟ್ಬಿಟ್ಟು ಬಂದಿದ್ವಿ. ಆ್ಯಕ್ಚುಲಿ ಸೋಮ್ಗೆ ಇವತ್ತು ಮೀಟಿಂಗ್ ಇತ್ತು, ಅವ್ರು ಆಫೀಸಿಗೆ ಹೋಗಲೇಬೇಕಾಯಿತು. ಆದರೆ ಕೀರ್ತಿವ್ರು ಬೇಜಾರು ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಹಾಫ್ ಡೇಗಾದರೂ ಬರ್ತೀನಿ, ಆಮೇಲೆ ಹಾಫ್ ಡೇ ಆಫೀಸ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರು. ಆಮೇಲೆ ಬರೋದೇ ಒಂದು 3 ಗಂಟೆ 3:15 ಆಗಿಬಿಡ್ತು. ಆದ್ದರಿಂದ ಸರಿ ಅಂದ್ಬಿಟ್ಟು ಅವರು ಆದರೆ ಹೋಗ್ತೀನಿ ಕಿತಾ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಇನ್ನೇನು ಮನೆ ಕಡೆ ಬಂದ್ವಿ. ಆ ಕಡೆ ಶಾಪ್ ಕಡೆನೂ ಹಾಗೆ ನೋಡ್ತಾಯಿದ್ದೆ, ಯಾರಾದರೂ ಕಸ್ಟಮರ್ಸ್ ಬಂದಿದ್ದಾರೆ ಆಫ್ಲೈನು ಏನು ಎತ್ತ ಅಂತೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಖುಷಿಮ್ಮ ಮನೆಗೆ ಹೋಗ್ತಿದ್ದಾಗೇ ಆಗಲೇ ಮಲ್ಕೊಂಡ್ಬಿಟ್ಲು. ಆದ್ದರಿಂದ ಅವಳಿಗೂ ಸ್ಕೂಲಿಗೂ ಕಳಿಸ್ಲಿಲ್ಲ ಇವತ್ತು ನಾನು. ಸೊ ಆರಾಮಾಗಿ ಅವಳು ಇಲ್ಲೇ ಮಲ್ಕೊಳ್ಳಿ ಬಿಡು ಮನೆಯಲ್ಲಿ, ಇನ್ನೇನು ಅವರಪ್ಪ ಹೋಗಲಿಲ್ಲ ಅಂದರೆ ಆಫೀಸ್ಗೆ ಅಂತ ಹೇಳ್ಕೊಂಡು ಹೀಗಿತ್ತು ಇವತ್ತಿನ ದಿನ ಗೈಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಸುಮಾರು ಜನ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದೀರಾ ವ್ಲಾಗ್ಸ್ನ. ಖಂಡಿತ ಇನ್ಮೇಲೆ ಆದಷ್ಟು ನಾನು ಟ್ರೈ ಮಾಡೋಣ, ಮತ್ತೆ ಕಮ್ಬ್ಯಾಕ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರಿಗೆ ಖುಷಿ ಇದೆ ನಾನು ಮತ್ತೆ ಕಮ್ಬ್ಯಾಕ್ ಆಗಬೇಕು ಅನ್ನೋದನ್ನ, ಅಂದರೆ ವ್ಲಾಗ್ಸ್ ಮಾಡಬೇಕು ಡೈಲಿ ವ್ಲಾಗ್ಸ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಾಗೆ ಆರ್ಕೆ ಫ್ಯಾಷನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.